ಒಬ್ಬ ಹೆಣ್ಮಗಳು ಪಟಾಚಾರ ಅಂತ ಹೋಗಿ ಬುದ್ಧನಿಗೆ ನಮಸ್ಕಾರ ಮಾಡಿ ತನ್ನ ಕಥೆ ಹೇಳಿದ್ಲು. ಆಕೆಗೆ ಒಂದು ಕೆಲಸ ಹೇಳಿದ ಬುದ್ಧ, ನೋಡಲ್ಲಿ ದೀಪ ಉರಿತಾದಲ್ಲ, ಅದನ್ನು ರಕ್ಷಣಾ ಮಾಡುವಂತ ಹೇಳಿದ. ಆಕೆ ದೀಪದ ಕಡೆ ನೋಡ್ಕೋತ ಕೂತಿದ್ಲು, ಈತ ಉಪದೇಶ ಮಾಡ್ತಾ ಇದ್ದ. ಆಕೆ ದೀಪದ ಕಡೆ ಲಕ್ಷ್ಯ ಇತ್ತು. ಅದು ನೋಡ್ತಾ ಇರುವಾಗಲೇ ಆರಿಬಿಡ್ತು. ಈಕೆ ದುಃಖದಿಂದ ಕೂತಿದ್ಲಲ್ಲ, ದೀಪ ಹಚ್ಚಿದ್ಲು, ನಕ್ಕಳು. ಬುದ್ಧ ಕೇಳಿದ, ಯಾಕೆ? ಗೊತ್ತಾಯಿತು ಬುದ್ಧ ಮಹಾನುಭಾವರೇ, ಜೀವನ ಅಂದರೆ ದೀಪ ಇದ್ದಂಗೆ. ಪರಿಸರ ಕಲಿಸ್ತು. ದೀಪ ಇದು ಆರ್ತದ, ಎಣ್ಣೆ ಸ್ವಲ್ಪ, ಬತ್ತಿ ಸ್ವಲ್ಪ, ಒಂದಿಲ್ಲ ಒಂದು ದೀಪ ದಿವಸ ನಾವು ಏನು ಪ್ರಯತ್ನ ಪಟ್ಟರೂ ಸಹಿತ ದೀಪಗಳು ಆರ್ತವ, ಜೀವ ದೀಪಗಳು ಆರ್ತವ. ಈಗ ಪಟಾಚಾರನ ಮುಖದ ಮ್ಯಾಗ ನಗು ಇತ್ತು. ಪರಿಸರಕ್ಕೆ ಎಷ್ಟು ಮಹತ್ವದ ಒಂದು ಘಟನೆ ಕೂಡ ಮನುಷ್ಯನನ್ನು ಜ್ಞಾನಿಯನ್ನಾಗಿ ಮಾಡ್ತದೆ. ದುಃಖವನ್ನು ಸಂಪೂರ್ಣವಾಗಿ ತೆಗೆದು ಹಾಕ್ತದೆ. ಹಂಗ ನೋಡಿ ಕಲಿಯೋದದ ಜಗತ್ತಿನಲ್ಲಿ